ರಾಜ್ಯ ರಾಜಕೀಯದಲ್ಲಿ ಬಣಬಡಿದಾಟ ನಿಲ್ತಾ ಇಲ್ಲ. ಅದು ಕಾಂಗ್ರೆಸ್ ಪಕ್ಷದಲ್ಲೂ ಇದೆ, ಬಿಜೆಪಿ ಪಕ್ಷದಲ್ಲೂ ಇದೆ, ಜೆಡಿಎಸ್ ಪಕ್ಷದಲ್ಲೂ ಕೂಡ ತಾರಕಕ್ಕೇರಿದ ಒಳ ಜಗಳ. ಬಿಜೆಪಿಯಲ್ಲಿ ಮಾತ್ರ ಒಳ ಜಗಳ ಅಂತ ಹೇಳೋದಕ್ಕೆ ಹೋಗಬೇಡಿ, ಕಾಂಗ್ರೆಸ್ನಲ್ಲೂ ಒಳ ಜಗಳ ಇದೆ. ಎರಡು ಪಕ್ಷದಲ್ಲಿ ಮಾತ್ರ ಒಳ ಜಗಳ ಅಂತ ಹೇಳೋದಕ್ಕೂ ಹೋಗಬೇಡಿ, ಜೆಡಿಎಸ್ನಲ್ಲೂ ಕೂಡ ತಾರಕಕ್ಕೇರಿದೆ ಒಳ ಜಗಳ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಡಿಸಿಎಂ ಕಂಡ್ರೆ ಹೋಮ್ ಮಿನಿಸ್ಟರ್ಗೆ ಆಗೋದಿಲ್ಲ, ಸಿಎಂ ಕಂಡ್ರೆ ಡಿಸಿಎಂಗೆ ಆಗೋದಿಲ್ಲ. ಈ ಅರ್ಥದಲ್ಲೂ ಕೂಡ ಒಳ ಜಗಳದ ವ್ಯಾಖ್ಯಾನಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸಬೇಕು ಅಂತ ಅದೇ ಪಕ್ಷದ ಹಾಲಿ ಎಂಎಲ್ಎಗಳು, ಮಾಜಿ ಎಂಎಲ್ಎಗಳು ಹೋರಾಟ ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಸಾಲು ಸಾಲು ದೂರು ಕೊಡ್ತಾರೆ. ಇನ್ನು ನಮ್ಮ ಕನ್ನಡದ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ನಲ್ಲಿ ಹಿರಿಯ ಎಂಎಲ್ಎಯಿಂದ ಕಿರಿಯ ಕೇಂದ್ರ ಸಚಿವನ ವಿರುದ್ಧ ವಾಗ್ದಾಳಿ. ನನ್ನನ್ನು ಉಚ್ಚಾಟನೆ ಮಾಡೋದಕ್ಕೆ ದಮ್ಮು ಬೇಕು, ತಾಕತ್ತು ಬೇಕು ಅಂತ ಹೇಳಿ ಅದೇ ಪಕ್ಷದ ದಳಪತಿಯ ವಿರುದ್ಧ ತೊಡೆತಡ್ತಾರೆ ಮೈಸೂರಿನ ಶಾಸಕರೊಬ್ಬರು. ಅದಕ್ಕೆ ನಮ್ಮ ಕುಮಾರಸ್ವಾಮಿ ಸಾಫ್ಟ್ ಆಗಿ ಡೀಲ್ ಮಾಡಿದ್ದಾರೆ. ಹೆಂಗ್ ಕೊಟ್ಟವ್ರೆ ಟಾಂಗು ಅಂದ್ರೆ, ಶಕ್ತಿ ನಾವು ತೋರಿಸ್ತೀವಿ, ಅದಕ್ಕೆ ಸಮಯ ಬರಲಿ ಅಂದ್ರು. ಅದು ಯಾವ ಅರ್ಥದಲ್ಲಿ ವ್ಯಾಖ್ಯಾನಿಸಿದ್ರೋ ಗೊತ್ತಿಲ್ಲ. ಆದರೆ ಅದು ಜಿಟಿ ದೇವೇಗೌಡರಿಗೆ ಮಾತ್ರ ದಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಹಿಂಗೆ ಅನ್ಕೊಂಡಿರಲಿಲ್ಲ, ಹಿಂಗೆ ನಿರೀಕ್ಷೆ ಮಾಡಿರಲಿಲ್ಲ ಕುಮಾರಸ್ವಾಮಿ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಈಗ ನಾನು ಕೇಂದ್ರ ಸಚಿವ, ನನಗೀಗ ಬಿಡುವಿಲ್ಲ, ಬಿಡುವಿದ್ದಾಗ ನಿಮಗೆ ಹೊಡಿತೀನಿ ಅನ್ನೋ ಅರ್ಥದಲ್ಲಿ ಹಂಗೆ ಹೇಳಿದ್ರೋ ಗೊತ್ತಿಲ್ಲ. ಆದರೆ ಜಿಟಿ ದೇವೇಗೌಡರು ಮಾತ್ರ ಕೋಪಾಕ್ರೋಧಕ್ಕೊಳಗಾಗಿದ್ದಾರೆ. ಸೊ ಈಗ ರಾಜ್ಯ ರಾಜಕಾರಣದಲ್ಲಿ ಈ ಬಣಬಡಿದಾಟಗಳು ಎಲ್ಲ ಪಕ್ಷಕ್ಕೂ ಕೂಡ ಟಚ್ ಆಗಿದೆ. ಜಿಟಿ ದೇವೇಗೌಡಗೆ ದಳಪತಿ ಕೌಂಟರ್ ಕೊಟ್ಟಿದ್ದಾರೆ. ಒಂದು ಕಡೆ ಜಿಟಿ ದೇವೇಗೌಡರು ಹಿರಿಯರು, ಪಕ್ಷದಲ್ಲಿ ದೊಡ್ಡವರು, ಇದು ಸ್ವಲ್ಪ ಧನಾತ್ಮಕ ರಿಯಾಕ್ಟ್ ಅವರಿಗೆ. ಆಮೇಲೆ ನಮ್ಮ ಶಕ್ತಿ ತೋರಿಸ್ತೇನೆ, ಇದು ಸ್ವಲ್ಪ ಋಣಾತ್ಮಕ ಅಂದರೆ ನಕಾರಾತ್ಮಕವಾದ ರಿಯಾಕ್ಟ್. ಮುಖ್ಯಮಂತ್ರಿ ಜೊತೆಗೆ ಏನಕ್ಕೆ ಹೊಂದಾಣಿಕೆಯಾಗಿದ್ದಾರೆ? ಅಭಿವೃದ್ಧಿಗೋಸ್ಕರ ಹೊಂದಾಣಿಕೆಯಾಗಿದ್ದಾರಾ ಅಥವಾ ಇಲ್ಲ ಜನರಿಗೋಸ್ಕರ ಒಂದಾಗಿದ್ದಾರಾ? ಅಧಿಕಾರ ದಾಸೆಗೆ ಮತ್ತು ಕುರ್ಚಿಗಾಗಿ ಮಾತ್ರ ಒಂದಾಗುತ್ತಿದ್ದಾರೆ. ಜನರು ಕುರ್ಚಿ ಕೊಟ್ಟಿದ್ದಾರೆ, ಅವರಿಗೆ ಏನು ಮಾಡಿದ್ದೀರಿ? ಜಿಟಿಡಿ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯವಾಡಿರುವಂತಹದ್ದು ನೋಡಿ. ತಮ್ಮದೇ ಒಬ್ಬ ಮೈಸೂರು ಭಾಗದ ಶಾಸಕರು ಜಿಟಿ ದೇವೇಗೌಡರು, ಮಾಜಿ ಸಚಿವರು, ಎಕ್ಸ್ ಮಿನಿಸ್ಟರ್ ಜಿಟಿ ದೇವೇಗೌಡರು. ಜಿಟಿ ದೇವೇಗೌಡರ ಮತ್ತು ಎಚ್.ಡಿ. ದೇವೇಗೌಡರ ನಡುವಿನ ಸಂಬಂಧ ಇದೆಯಲ್ಲ, ಅದೊಂಥರ ಕಂಠಸ್ಯ ಗಳಸ್ಯ ಇದ್ದ ಹಾಗೆ. ಇನ್ನು ಜಿಟಿ ದೇವೇಗೌಡರ ಮತ್ತು ಸಿದ್ದರಾಮಯ್ಯರ ನಡುವಿನ ಸಂಬಂಧ ಇದೆಯಲ್ಲ, ಅದು ಕೂಡ ಕಂಠಸ್ಯ ಗಳಸ್ಯ ಸಂಬಂಧ. ಅದನ್ನು, ಆ ನಂಟನ್ನು ಬಿಡಿಸೋದಕ್ಕೆ ಒಂದು ಕುಮಾರಸ್ವಾಮಿಯಿಂದ ಸಾಧ್ಯ ಇಲ್ಲ, ಒಂದು ಜೆಡಿಎಸ್ ಪಕ್ಷದಿಂದಲೂ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಮೂದಲಿಸಿದ್ದು ಹೆಂಗೆ ಅಂದರೆ, ಮುಖ್ಯಮಂತ್ರಿಯ ಪರ ಬ್ಯಾಟ್ ಬೀಸ್ತಿರಲ್ಲ, ಅದು ಯಾವ ಉದ್ದೇಶವನ್ನು ಇಟ್ಕೊಂಡು ಬ್ಯಾಟ್ ಬೀಸ್ತಾ ಇದ್ದೀರಿ? ಜನರಿಗೋಸ್ಕರ ಬೀಸ್ತಾ ಇದ್ದೀರೋ ಅಥವಾ ಮುಂದೊಮ್ಮೆ ನಿಮ್ಮನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿ ನಿಮ್ಮನ್ನು ಮಿನಿಸ್ಟರ್ ಮಾಡ್ತಾರೆ ಅನ್ನುವಂಥ ಇರಾದೆ ಏನಾದರೂ ನಿಮಗಿದೆಯಾ? ಈ ಅರ್ಥದಲ್ಲಿ ಕುಮಾರಸ್ವಾಮಿ ಮೂದಲಿಸಿದ್ದು. ಜಿಟಿ ದೇವೇಗೌಡರಿಗೆ ಅರ್ಥ ಆಗಿರಲೂಬಹುದು ಈ ಮಾತು. ಜಿಟಿ ದೇವೇಗೌಡರನ್ನೇ ತರಾಟೆಗೆ ತೆಗೆದುಕೊಂಡ್ರು ಕುಮಾರಸ್ವಾಮಿ. ಕುಮಾರಸ್ವಾಮಿಗೆ ದಮ್ಮು ಇಲ್ಲ, ತಾಕತ್ತು ಇಲ್ಲ ಎನ್ನುವಂತಹ ಅರ್ಥದಲ್ಲಿ ಜಿಟಿ ದೇವೇಗೌಡರು ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಾತ್ರಕ್ಕೆ ಸರಿ? ಜಿಟಿ ದೇವೇಗೌಡರಿಗೆ ಸಮಂಜಸ ಅಲ್ಲ ಅದು, ಶೋಭೆ ತರುವಂಥ ಹೇಳಿಕೆ ಅಲ್ಲ ಅದು. ದಮ್ಮು ತಾಕತ್ತಿನ ಬಗ್ಗೆ ಈಗ ನೋಡಿ, ಜೆಡಿಎಸ್ ಎನ್ನುವಂತಹದ್ದು ದೇವೇಗೌಡರು ಕುಟುಂಬ ಏನು ಗುತ್ತಿಗೆ ಪಡ್ಕೊಂಡಿಲ್ಲ, ಅದು ಜನರ ಪಕ್ಷ ಅಂತ ದೇವೇಗೌಡರೇ ಹೇಳ್ತಾರೆ.
ಹೈಕಮಾಂಡ್ ದೇವೇಗೌಡರಾಗಿರಬಹುದು, ಕಿರಿಯ ಹೈಕಮಾಂಡ್ ಕುಮಾರಸ್ವಾಮಿ ಆಗಿರಬಹುದು, ಇನ್ನು ಹಿಂಗೆ ಹೋದ್ರೆ ಹೊಳೆನರಸೀಪುರ ಟಚ್ ಆಗುತ್ತೆ, ರೇವಣ್ಣನೂ ಆಗಿರಬಹುದು. ಅಂದು ಮಾತ್ರಕ್ಕೆ ಗುತ್ತಿಗೆ ಪಡ್ಕೊಂಡಿಲ್ಲ. ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯಗಳು ಸಂಗ್ರಹ ಆಗುತ್ತೆ. ಜಿಟಿ ದೇವೇಗೌಡರನ್ನ ಏಕಾಏಕಿ ಉಚ್ಚಾಟನೆ ಮಾಡೋದಿಲ್ಲ. ಜೆಡಿಎಸ್ ಜನರ ಮತ್ತು ಅಲ್ಲಿನ ಮುಖಂಡರುಗಳ ಅಭಿಪ್ರಾಯ ಸಂಗ್ರಹದ ಮುಖಾಂತರವಾಗಿ ಎಲ್ಲಾ ತರಹದ ತಳಮಟ್ಟದ ಅಂದ್ರೆ ವಾರ್ಡ್ ಬೂತ್ ಲೆವೆಲ್ಗೂ ಹೋಗ್ತಾರೆ ಜೆಡಿಎಸ್ ಪಕ್ಷದ ಹೈಕಮಾಂಡ್. ಕುಮಾರಸ್ವಾಮಿಯ ವೈಯಕ್ತಿಕ ನಿರ್ಧಾರ ಬರೋದಿಲ್ಲ, ದೇವೇಗೌಡರ ವೈಯಕ್ತಿಕ ನಿರ್ಧಾರವೂ ಅಲ್ಲಿ ವರ್ಕೌಟ್ ಆಗೋದಿಲ್ಲ. ಜೆಡಿಎಸ್ ಎನ್ನುವಂಥದ್ದು ಒಂದು ಪ್ರಾದೇಶಿಕ ಪಕ್ಷ, ಜನರೇ ಕಟ್ಟಿರುವಂತಹ ಪಕ್ಷ. ಹಾಗಾಗಿ ಜನಾಭಿಪ್ರಾಯಗಳು ಸಂಗ್ರಹ ಆಗುತ್ತೆ. ಹಂಗಂದ ಮಾತ್ರಕ್ಕೆ ಏಕಾಏಕಿ ದಮ್ಮು ತಾಕತ್ತಿನ ಬಗ್ಗೆ ಮಾತನಾಡ್ತಾರೆ ಅನ್ನೋದಾದ್ರೆ ಅವರ ವಯಸ್ಸು, ಅವರ ಅನುಭವ ಮತ್ತು ಅವರ ಸ್ಥಾನಕ್ಕೆ ಅದು ಶೋಭೆ ತರುವಂತ ಹೇಳಿಕೆಯಲ್ಲ. ಸೊ ಕುಮಾರಸ್ವಾಮಿಯು ಕೂಡ ಆ ಬಗ್ಗೆ ರಿಯಾಕ್ಟ್ ಮಾಡಿದ್ರು, ಅವರನ್ನ ಮೂದಲಿಸೋ ರೀತಿಯಲ್ಲಿ ಮಾತನಾಡಿದ್ರು. ಎಷ್ಟಂತ ಸಹಿಸ್ಕೋತಾರೆ? ಹೇಳಿಕೆಗೂ ಒಂದು ರೇಖೆ ಇರುತ್ತಲ್ಲ, ಆ ರೇಖೆ ಅತಿರೇಕ ಆದಾಗ ಈ ತರಹದ ಹೇಳಿಕೆಗಳು ಕಾಮನ್ ಅನಿಸುತ್ತೆ. ಅಭಿವೃದ್ಧಿಗೋಸ್ಕರ ಹೊಂದಾಣಿಕೆ ಆಗಿದ್ದಾರೋ, ಜನರಿಗೋಸ್ಕರ ಏನಾದರೂ ಹೊಂದಾಣಿಕೆ ಆಗಿದ್ದಾರೋ, ಅಥವಾ ಅಧಿಕಾರದ ಆಸೆಗೆ ಏನಾದರೂ ಸಿಎಂ ಪರ ಬ್ಯಾಟ್ ಬೀಸ್ತಿದ್ದಾರೋ ಎನ್ನುವಂಥ ಅರ್ಥದಲ್ಲಿ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಜಿಟಿಡಿ ವಿರುದ್ಧ ಕೇಂದ್ರ ಸಚಿವ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಮೂರೂ ಪಕ್ಷದಲ್ಲೂ ಕೂಡ ಒಳ ಜಗಳ ತಾರಕಕ್ಕೇರಿದೆ. ಒಂದೇ ಪಕ್ಷದಲ್ಲಿ ಮಾತ್ರ ಇಂಟರ್ನಲ್ ಜಗಳ ನಡೀತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೂರೂ ಪಕ್ಷದಲ್ಲೂ ಕೂಡ ಆಂತರಿಕ ಒಳ ಜಗಳ ತಾರಕಕ್ಕೇರಿದೆ.